ಧರ್ಮಸ್ಥಳದಲ್ಲಿ ಶವ ಹೂತಿದ್ದಾಗಿ ಹೇಳಿದ್ದ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿರುವ ಬುರುಡೆ ಚಿನ್ನಯ್ಯನನ್ನ 14 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. 14 ದಿನ ನ್ಯಾಯಾಂಗ ಬಂಧನವನ್ನ ವಿಧಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ನ್ಯಾಯಾಲಯ ಆದೇಶಿಸಿದೆ. ಆರೋಪಿ ಸಿಎನ್ ಚಿನ್ನಯ್ಯನನ್ನ ಭದ್ರತಾ ದೃಷ್ಟಿಯಿಂದ ಶಿವಮೊಗ್ಗ ಸೆಂಟ್ರಲ್ ಜೈಲಿನಲ್ಲಿ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಕಸ್ಟಡಿ ಅವಧಿ ಅಂತ್ಯವಾದ ಹಿನ್ನೆಲೆ ಕೋರ್ಟ್ಗೆ ಎಸ್ಐಟಿ ಹಾಜರುಪಡಿಸಿತ್ತು. 15 ದಿನ ಎಸ್ಐಟಿ ಪೊಲೀಸರ ಕಸ್ಟಡಿಯಲ್ಲಿದ್ದ ಚಿನ್ನಯ್ಯ ವಿಚಾರಣೆ ಮುಗಿದಿರುವ ಕಾರಣಕ್ಕೆ ಎಸ್ಐಟಿ ಮತ್ತೆ ಕಸ್ಟಡಿಗೆ ಕೇಳಿಲ್ಲ. ಸದ್ಯ ಚಿನ್ನಯ್ಯನನ್ನ ಎಸ್ಐಟಿ ಪೊಲೀಸರು ಶಿವಮೊಗ್ಗ ಜೈಲಿಗೆ ಕರೆದೊಯ್ದಿದ್ದಾರೆ. ಬುರುಡೆ ಪ್ರಕರಣದಲ್ಲಿ ತಮಿಳುನಾಡಿನ ಕಾಂಗ್ರೆಸ್ ಸಂಸದ ಸಸಿಕಾಂತ್ ಸೆಂಥಿಲ್ ಕೈವಾಡ ಇದೆ ಅಂದಿದ್ದ ಜನಾರ್ದನ ರೆಡ್ಡಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಿಸಲಾಗಿದೆ. ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ಗೆ ಆಗಮಿಸಿದ ಸಂಸದ ಸೆಂಥಿಲ್ ಮೊಕದ್ದಮೆ ದಾಖಲಿಸಿದ್ದಾರೆ. ಇನ್ನು ಬುರುಡೆ ಪ್ರಕರಣದ ಬಗ್ಗೆ ನನಗೆ ಗೊತ್ತೇ ಇರಲಿಲ್ಲ. ಕರ್ನಾಟಕದ ಸಂಪತ್ತು ಲೂಟಿ ಹೊಡೆದು 7 ವರ್ಷ ಜೈಲಲ್ಲಿದ್ದವರು ನನ್ನ ವಿರುದ್ಧ ಆರೋಪ ಮಾಡಿದ್ದಾರೆ ಅಂತ ಸೆಂಥಿಲ್ ತಿರುಗೇಟು ನೀಡಿದ್ದಾರೆ. ಇವರು ಹಿಂದೆ ಇರುವಂಥ ಮಾಸ್ಟರ್ ಮೈಂಡ್ ಇವತ್ತು ನಮ್ಮ ಸಸಿಕಾಂತ್ ಸೆಂಥಿಲ್. ಕರ್ನಾಟಕದ ಸಂಪತ್ತನ್ನು ಲೂಟಿ ಮಾಡಿ ಇಡೀ ಭಾರತದಲ್ಲಿ ಕರ್ನಾಟಕಕ್ಕೆ ಒಂಥರ ಕಲಂಕ ತಂದಿರುವ ಒಂದು ವ್ಯಕ್ತಿ. ಇನ್ನೂ ಕೂಡ ಸಾವಿರಾರು ವಿಷಯಗಳಲ್ಲಿ ಅವರ ಹೆಸರಿದೆ. ಅಂಥ ವ್ಯಕ್ತಿ ಕರ್ನಾಟಕದ ಸಂಪತ್ತನ್ನು ಲೂಟಿ ಹೊಡೆದು ಡಿಮಾನಿಟೈಸೇಷನಲ್ಲಿ ನಾವೆಲ್ಲ ಲೈನಲ್ಲಿ ನಿಂತು ATM ದುಡ್ಡು ತಗೊಳ್ಳುವಾಗ 500 ಕೋಟಿಗೆ ಮದುವೆ ಮಾಡಿರೋ ವ್ಯಕ್ತಿ, ಜಡ್ಜಿಗಳಿಗೆ ಬಿಟ್ಟಿಲ್ಲ ಅವರನ್ನು ಇದು ಮಾಡಲಿಕ್ಕೆ ಹೊರಟಿರೋ ವ್ಯಕ್ತಿಯನ್ನು ಅವರು ಬಂದು ಇಂಥ ಆರೋಪಗಳು ಹೇಳುವುದು. ಸರ್, ಈ ಧರ್ಮಸ್ಥಳ ಕೇಸಲ್ಲಿ ಇದಾರಲ್ಲ ಸರ್ ಆರೋಪಿಗಳು, ಅವ್ರು ಯಾರಾದ್ರೂ ನಿಮ್ಗೆ ಪರಿಚಯ ಇದಾರ ಸರ್? ಯಾರು ಪರಿಚಯ ಇಲ್ಲ, ಏನೂ ಕೂಡ ನನಗೆ ಲಿಂಕೇ ಇಲ್ಲ ಈ ವಿಷಯದಲ್ಲಿ. ಧರ್ಮಸ್ಥಳ ಪ್ರಕರಣದಲ್ಲಿ ನನ್ನ ವಿರುದ್ಧ ರಾಜಕೀಯ ಷಡ್ಯಂತ್ರ ನಡೆದಿದೆ ಅಂತ ಸಂಸದ ಸೆಂಥಿಲ್ ಆರೋಪಿಸಿದ್ದಾರೆ. ಸಂಸದನಾಗಿ ಬುರುಡೆ ಹಿಡಿದುಕೊಂಡು ಓಡಾಡುತ್ತಿದ್ದೇನೆ ಅಂತಾರೆ. ತಮಿಳುನಾಡಿನಲ್ಲಿ ಮಾಜಿ IPS ಅಧಿಕಾರಿಯೊಬ್ಬರು ಇದ್ದಾರೆ. ಅವರಿಗೆ ಬೇಗನೆ ಬುರುಡೆ ಸಿಗುತ್ತೆ ಅಂತ ಪರೋಕ್ಷವಾಗಿ ಅಣ್ಣಾಮಲೈ ಬಗ್ಗೆ ಸೆಂಥಿಲ್ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಷಡ್ಯಂತ್ರ ಮಾಡಿದ್ದಾರೆ ಎನ್ನುವ ಸೆಂಥಿಲ್ ಆರೋಪಕ್ಕೆ ಶಾಸಕ ಜನಾರ್ದನ ರೆಡ್ಡಿ ಏಕವಚನದಲ್ಲೇ ತಿರುಗೇಟು ನೀಡಿದ್ರು. ಅಣ್ಣಾಮಲೈ ಅವರನ್ನ ಎದುರಿಸಲು ಇವರಿಂದ ಆಗ್ತಿಲ್ಲ ಅಂತ ಗುಡುಗಿದ್ದಾರೆ. ಈ ದ್ವೇಷದ ಪಾಲಿಟಿಕ್ಸ್ ಅನ್ನು ನಾನು ವಿರುದ್ಧ ಮಾಡುವುದು, ಇವರು ಧರ್ಮಕ್ಕೆ ವಿರುದ್ಧ ಇದ್ದಾರೆ ಅಂತ ಒಂದು ಯಾವಾಗಲೂ ರೈಟ್ ವಿಂಗ್ ಅದು ಮಾಡ್ತಾ ಇರೋದು. ಮತ್ತೆ ದೇಶಕ್ಕೆ ವಿರುದ್ಧ ಇದ್ದಾರೆ, ಧರ್ಮಕ್ಕೆ ವಿರುದ್ಧ ಇದ್ದಾರೆ ಅಂತ ಹೇಳುವುದು ಅವ್ರದ್ದು ಲಾಜಿಕ್ ಎಲ್ಲ ಅಪ್ಲೈ ಮಾಡಿದ್ರೆ. ಇನ್ನೊಬ್ಬ IPS ಆಫೀಸರ್ ಇದ್ರು, ಅವರು ತಮಿಳುನಾಡಲ್ಲಿ ಪೊಲಿಟಿಷಿಯನ್ ಆಗಿದ್ದಾರೆ. IPS ಆಫೀಸರ್ಗೆ ತಲೆಬಡಿ ಇನ್ನೂ ಜಲ್ದಿ ಸಿಗ್ತದೆ. ಅಂದರೆ ಸುಮ್ಮನೆ ಅವನು ಏನೋ ಒಂದು ಮಾತಾಡಬೇಕು, ಹೇಗೆ ಇದನ್ನ ಸಮರ್ಥಿಸ್ಕೋಬೇಕು ಅನ್ನೋದ್ರಲ್ಲಿ ಹುಚ್ಚುಚ್ಚಾಗಿ ಮಾತಾಡೋದು ಬೇಡ. ಮಾನನಷ್ಟ ಕೇಸ್ ದಾಖಲಿಸಿದ ಸಸಿಕಾಂತ್ ಸೆಂಥಿಲ್ ನಡಿಗೆ ಪ್ರತಿಕ್ರಿಯಿಸಿದ ಜನಾರ್ದನ ರೆಡ್ಡಿ ಕೇಸ್ ಹಾಕಿದ್ದು ಸಂತೋಷ ಅಂದಿದ್ದಾರೆ. ಮೊಕದ್ದಮೆಯನ್ನ ಎದುರಿಸಲು ಸಿದ್ಧನಿದ್ದೀನಿ, ಕೇಸ್ ಹಾಕಿ ಕೈ ತೊಳೆದುಕೊಳ್ಳೋ ಯತ್ನ ಮಾಡಿದ್ದಾರಷ್ಟೇ ಅಂತ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ಇನ್ನು ಎಡಪಂಥೀಯ ಕೆಲ ಶಕ್ತಿಗಳು ಧರ್ಮಸ್ಥಳದ ಬಗ್ಗೆ ಮಾತನಾಡಿದ್ದಾರೆ ಅಂತ ರೆಡ್ಡಿ ಹೇಳಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಯಾರು ನನ್ನ ಹೆಸರನ್ನು ತಗೊಂಡಿರೋರು, ಅವರ ಮೇಲೆ ನಾನು ಈಗ ಕ್ರಿಮಿನಲ್ ಡಿಫಮೇಷನ್ ಅನ್ನು ಫೈಲ್ ಮಾಡಿದ್ದೀನಿ. ಸತ್ಯಾಂಶಗಳಿಲ್ಲದೆ ಜನಾರ್ದನ್ ರೆಡ್ಡಿ ಮಾತಾಡೋದು ಇಲ್ಲ. ಅದನ್ನು ಫೇಸ್ ಮಾಡಲಿಕ್ಕೆ ಜನಾರ್ದನ್ ರೆಡ್ಡಿ ಯಾವಾಗಲೂ ಕೂಡ ಸಿದ್ಧವಾಗಿರ್ತಾನೆ. ಹಾಗಾಗಿ ಅದ್ರ ಬಗ್ಗೆ ಸಮಸ್ಯೆ ಏನಿಲ್ಲ. ಧರ್ಮಸ್ಥಳದ ಹೆಸರನ್ನ ಉಳಿಸಲು ಧರ್ಮ ಸಂರಕ್ಷಣಾ ಯಾತ್ರೆಗಳು ನಡೀತಾ ಇವೆ. ಆದ್ರೆ ಇತ್ತ ಧರ್ಮ ಸಂರಕ್ಷಣಾ ಯಾತ್ರೆ ಕರೆಯೋಲೆ ನೀಡಲು ತೆರಳಿದ್ದಾಕೆಗೆ ಲೈಂಗಿಕ ಕಿರುಕುಳವನ್ನ ನೀಡಲಾಗಿದೆ. ಆರೋಪಿ ಕುಂದಾಪುರ ತಾಲೂಕಿನ ಶ್ರೀ ರಟ್ಟೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಮುಖ್ಯಸ್ಥ ನವೀನ್ ಶೆಟ್ಟಿ ಮೇಲೆ ಲೈಂಗಿಕ ಕಿರುಕುಳವನ್ನ ನೀಡಿದ ಆರೋಪ ಕೇಳಿಬಂದಿದೆ. ಧರ್ಮ ಸಂರಕ್ಷಣಾ ಯಾತ್ರೆ ಆಮಂತ್ರಣವನ್ನ ನೀಡ್ತಾ ಇದ್ದ ಸೇವಾ ನಿರತಗೆ ನವೀನ್ ಚಂದ್ರ ಶೆಟ್ಟಿ ಕರೆ ಮಾಡಿ ನೇರವಾಗಿ ಮನೆಗೆ ಬರುವಂತೆ ಹೇಳಿದ್ದ. ನವೀನ್ ಚಂದ್ರ ಶೆಟ್ಟಿ ಮನೆಗೆ ತೆರಳಿದ್ದ ಸೇವಾ ನಿರತೆಗೆ ಬಲವಂತವಾಗಿ ಚುಂಬಿಸಿದ್ದಾನೆ ಅಂತ ಆರೋಪಿಸಲಾಗಿದೆ. ಅಲ್ಲದೆ ಕೇಸ್ ದಾಖಲಿಸದಂತೆ ಕುಂದಾಪುರ ಕ್ಷೇತ್ರದ ಬಿಜೆಪಿ ಶಾಸಕ ಕಿರಣ್ ಕೊಡ್ಗಿ ನೇತೃತ್ವದಲ್ಲಿ ಸಂಧಾನ ಸಭೆ ಕೂಡ ನಡೆದಿದೆ. ಆದರೆ ಸಂಧಾನಕ್ಕೆ ಒಪ್ಪದ ಸಂತ್ರಸ್ತೆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಪ್ರಕರಣ ದಾಖಲಾಗ್ತಾ ಇದ್ದಂತೆ ನವೀನ್ ಚಂದ್ರ ಶೆಟ್ಟಿ ಪರಾರಿಯಾಗಿದ್ದಾನೆ ಎನ್ನಲಾಗಿದೆ. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರ ಆಯ್ಕೆಯ ಹಿನ್ನೆಲೆ ಸರ್ಕಾರದ ಕ್ರಮ ಪ್ರಶ್ನಿಸಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ತಡೆ ನೀಡುವಂತೆ ಕೋರಿದ್ದಾರೆ. ದಸರಾ ಉದ್ಘಾಟನೆ ವೇಳೆ ಚಾಮುಂಡೇಶ್ವರಿ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಬೇಕು. ವೇದ ಮಂತ್ರ, ಧಾರ್ಮಿಕ ಆಚರಣೆಗಳೊಂದಿಗೆ ಉದ್ಘಾಟನೆಯ ಸಂಪ್ರದಾಯವಿದೆ. ಬಾನು ಮುಷ್ತಾಕ್ ಹಿಂದೂ ವಿರೋಧಿ, ಕನ್ನಡ ವಿರೋಧಿ ಭಾವನೆ ಹೊಂದಿದ್ದಾರೆ. ರಾಜ್ಯ ಸರ್ಕಾರ ಏಕಪಕ್ಷೀಯವಾಗಿ ಬಾನು ಮುಷ್ತಾಕ್ರನ್ನ ಆಯ್ಕೆ ಮಾಡಿದೆ. ಇದಕ್ಕೆ ಮೈಸೂರಿನ ರಾಜಮನೆತನದವರು ಸರ್ಕಾರದ ನಡೆ ವಿರೋಧಿಸಿದ್ದಾರೆ. ಸರ್ಕಾರದ ನಿರ್ಧಾರದಿಂದ ಹಿಂದೂಗಳ ಭಾವನೆಗೆ ಘಾಸಿ ಉಂಟಾಗಿದ್ದು, ಬಾನು ಮುಷ್ತಾಕ್ರಿಗೆ ನೀಡಿದ ಆಹ್ವಾನ ಹಿಂಪಡೆಯುವಂತೆ ನಿರ್ದೇಶಿಸಲು
ಮಾಜಿ ಸಂಸದ ಪ್ರತಾಪ್ ಸಿಂಹ ಮನವಿ ಮಾಡಿದ್ದಾರೆ. ಇತ್ತ ಬಾನು ಮುಷ್ತಾಕ್ ಕನ್ನಡ ಸಾಹಿತ್ಯಕ್ಕೆ ನೀಡಿರುವ ಕೊಡುಗೆ ಬಗ್ಗೆ ಗೌರವ ಇದೆ, ಆದರೆ 2023ರ ಜನ ಸಾಹಿತ್ಯ ವೇದಿಕೆಯಲ್ಲಿನ ಹೇಳಿಕೆ ರಿಪೀಟ್ ಆಗಬಾರದು ಅಂತ ಸಂಸದ ಯದುವೀರ್ ಹೇಳಿದ್ದಾರೆ. ಈಗಾಗಲೇ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ, 2023ರ ವೇದಿಕೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಅದು ಇಲ್ಲಿ ರಿಪೀಟ್ ಆಗಬಾರ್ದು. ದಸರಾ ಉದ್ಘಾಟಕರ ವಿಚಾರದಲ್ಲಿ ಕೋರ್ಟ್ ನಿರ್ಧಾರ ಮಾಡುತ್ತೆ. ಸರ್ಕಾರದ ಕ್ರಮವನ್ನ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ ಪ್ರತಾಪ್ ಸಿಂಹಗೆ ಒಳ್ಳೆದಾಗ್ಲಿ, ಬಹಳ ಸಂತೋಷ ಅಂತ ಸಿಎಂ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ಬಹಳ ಸಂತೋಷ, ಹೋಗ್ಲಿ, ಕೋರ್ಟ್ ನಲ್ಲಿ ತೀರ್ಮಾನ ಆಗ್ತದೆ. ಇವ್ರು ಇದ್ರಲ್ಲ, MP ಆಗಿದ್ರಲ್ಲ, ನಿಸಾರ್ ಅಹಮದ್ ಇದ್ದಾಗ ಉದ್ಘಾಟನೆ ಮಾಡಿದ್ರಲ್ಲ, ಆಗ್ಯಾಕೆ ಹೋಗ್ಲಿಲ್ಲ? ಆಮೇಲೆ ಹೈದರಾಲಿ ಟಿಪ್ಪು ಮಾಡಿದ್ರಲ್ಲ, ದಸರಾ ಮಾಡಿದ್ರಲ್ಲ, ಆಗ್ಯಾಕೆ ಪ್ರಶ್ನೆ ಮಾಡಲಿಲ್ಲ? ಇತ್ತ ಕೋರ್ಟ್ ಮೆಟ್ಟಿಲೇರಿರುವ ಮಾಜಿ ಸಂಸದ ಪ್ರತಾಪ್ ಸಿಂಹಗೆ ದೇವರು ಒಳ್ಳೆಯದು ಮಾಡ್ಲಿ ಅಂತ DCM DK ಶಿವಕುಮಾರ್ ಹೇಳಿದ್ರು. ಆಯ್ತು, ದೇವರು ಒಳ್ಳೇದು ಮಾಡ್ಲಿ ಅವ್ರಿಗೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ವಿಚಾರದಲ್ಲಿ ಕಾಂಗ್ರೆಸ್ ಜನರ ದಿಕ್ಕು ತಪ್ಪಿಸಲು ಯತ್ನಿಸುತ್ತಿದೆ ಅಂತ ಬಿಜೆಪಿ ಸಂಸದ ಯದುವೀರ್ ಒಡೆಯರ್ ವಾಗ್ದಾಳಿ ನಡೆಸಿದ್ರು. ಇದು ಸುಮ್ಮನೆ ಜನರ ದಿಕ್ಕು ತಪ್ಪಿಸೋದಕ್ಕೆ, ಒಂದು ಅಪಪ್ರಚಾರ ಸೃಷ್ಟಿ ಮಾಡೋದಕ್ಕೆ, ಮತ್ತೆ ಅವ್ರದಂಥ ಒಂದು ನಿರೂಪಣೆ ಸೃಷ್ಟಿ ಮಾಡೋದಕ್ಕೆ ಅವರು ಶುರು ಮಾಡಿರ್ತಕ್ಕಂಥ ಒಂದು ಹೋರಾಟ. ಇತ್ತ ಬ್ಯಾಲೆಟ್ ಪೇಪರ್ ಬಳಕೆ ಬಗ್ಗೆ ಬಿಜೆಪಿಯವರಿಗೆ ಯಾಕೆ ಭಯ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ಅಮೆರಿಕ ಹೋಗಿದೆ, ಬೇರೆ ಅಡ್ವಾನ್ಸ್ಡ್ ಕಂಟ್ರಿಗಳೆಲ್ಲ ಹೋಗಿದಾವಲ್ಲ, ಅವೆಲ್ಲ ಶಿಲಾಯುಗ ಕೊಟ್ಟೋದ್ವಾ? ವೈ ದೇ ಆರ್ ಅಫ್ರೈಡ್ ಆಫ್ ಬ್ಯಾಲೆಟ್ ಪೇಪರ್? ಇನ್ನು EVM ಯಂತ್ರವನ್ನ ತಿರುಚಬಹುದು ಅನ್ನೋ ಅನುಮಾನವಿದೆ. EVM ವಿಶ್ವಾಸಾರ್ಹತೆ ಹೆಚ್ಚಿಸುವ ಮಾಹಿತಿಯನ್ನ ಚುನಾವಣಾ ಆಯೋಗ ಕೊಟ್ಟಿಲ್ಲ ಅಂತ ಸಚಿವ HK ಪಾಟೀಲ್ ಹೇಳಿದ್ದಾರೆ. EVM ಬಗ್ಗೆ ಕರ್ನಾಟಕದಲ್ಲಿ ಅನುಮಾನ ಇದೆ, ಶಂಕೆ ಇದೆ. EVMಗಳು ತಮ್ಮ ವಿಶ್ವಾಸಾರ್ಹತೆಯನ್ನು ಕಳೆದುಕೊಂಡಿವೆ. ಸಾಹಸ ಸಿಂಹ ವಿಷ್ಣುವರ್ಧನ್ಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಬೇಕೆಂದು ಹಿರಿಯ ನಟಿಯರು DCM DK ಶಿವಕುಮಾರ್ ಭೇಟಿಯಾಗಿ ಮನವಿ ಸಲ್ಲಿಸಿದ್ರು. ಸೆಪ್ಟೆಂಬರ್ 18ಕ್ಕೆ ನಟ ವಿಷ್ಣುವರ್ಧನ್ಗೆ 75 ವರ್ಷ ಹುಟ್ಟುಹಬ್ಬದ ಆಚರಣೆ ಇದ್ದು, ಈ ಸಮಯದಲ್ಲಿ ವಿಷ್ಣುವರ್ಧನ್ಗೆ ಮರಣೋತ್ತರ ಕರ್ನಾಟಕ ರತ್ನ ಕೊಡಬೇಕೆಂದು ಮನವಿ ಸಲ್ಲಿಸಿದ್ರು. ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಮರಣೋತ್ತರ ಕರ್ನಾಟಕ ರತ್ನವನ್ನು ನೀಡಬೇಕು ಅಂತ ನಾವು 3 ಜನರು ಅವರಲ್ಲಿ ಮನವಿಯನ್ನು ಮಾಡಿಕೊಂಡ್ವಿ. ಅವ್ರಿಗೆ ಆ ಮರಣೋತ್ತರ ಪ್ರಶಸ್ತಿ ಬರೋವರೆಗೂ ಬಹುಶಃ ನಮ್ಮ ಈ ಏನಿದೆ ಅದನ್ನು ಬೇಡಿಕೆ, ಕೋರಿಕೆ, ಯಾರಲ್ಲಿ ಹೋಗಿ ಮನವಿ ಸಲ್ಲಿಸಬೇಕು ಆ ಪ್ರಯತ್ನ ಅಂತೂ ನಾವು ಕೈ ಬಿಡೋದಿಲ್ಲ. ರೌಡಿ ಶೀಟರ್ ಶಿವಪ್ರಕಾಶ್ ಇಲಿಯಾಸ್ ಬೆಕ್ಲು ಶಿವ ಕೊಲೆ ಪ್ರಕರಣದ 16 ಆರೋಪಿಗಳನ್ನು ರೌಡಿ ಪಟ್ಟಿಗೆ ಸೇರಿಸಲಾಗಿದೆ. ಪ್ರಮುಖ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗಾ ವಿರುದ್ಧ ಬೆಂಗಳೂರಿನ ಭಾರತೀನಗರ ಠಾಣೆ ಪೊಲೀಸರು ರೌಡಿ ಶೀಟ್ ಓಪನ್ ಆಗಿದೆ. 2000 ಇಸವಿಯಲ್ಲಿ ಇಂದಿರಾನಗರ ಠಾಣೆಯಲ್ಲಿ ಮೊದಲಿಗೆ ರೌಡಿ ಶೀಟ್ ಓಪನ್ ಆಗಿತ್ತು. ಅನಂತರ ಜಗದೀಶ್ ಇಂದಿರಾನಗರದಿಂದ ಹೆಣ್ಣೂರಿಗೆ ಶಿಫ್ಟ್ ಆಗಿದ್ದ. ಹೆಣ್ಣೂರು ಠಾಣೆಯಲ್ಲೂ ಜಗದೀಶ್ ವಿರುದ್ಧ ರೌಡಿ ಶೀಟ್ ಓಪನ್ ಆಗಿತ್ತು. ಆದರೆ 2023ರಲ್ಲಿ ರಾಜಕೀಯ ಪ್ರಭಾವ ಬಳಸಿ ರೌಡಿ ಶೀಟ್ ತೆಗೆಸಲಾಗಿತ್ತು. 10 ಠಾಣೆಯಲ್ಲಿ 16ಕ್ಕೂ ಹೆಚ್ಚು ಕ್ರಿಮಿನಲ್ ಕೇಸ್ಗಳಿದ್ರು ರೌಡಿ ಪಟ್ಟಿಯಿಂದ ಕೈ ಬಿಡಲಾಗಿತ್ತು. ಇದೀಗ ರೌಡಿ ಶೀಟರ್ ಬೆಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಬಂಧನವಾಗಿರುವ ಜಗದೀಶ್ನನ್ನ ಮತ್ತೆ ರೌಡಿ ಶೀಟ್ ಪಟ್ಟಿಗೆ ಸೇರಿಸಲಾಗಿದೆ. ಭಾನುವಾರ ಖಗ್ರಾಸ ಚಂದ್ರಗ್ರಹಣ ಹಿನ್ನೆಲೆ ರಾಜ್ಯದ ಹಲವು ಪ್ರಮುಖ ದೇವಾಲಯಗಳು ಬಂದಾಗಲಿವೆ. ಪೂಜೆ ದರ್ಶನದ ಸಮಯದಲ್ಲೂ ಬದಲಾವಣೆಗಳು ಆಗಲಿದೆ. ಚಿಕ್ಕಮಗಳೂರಿನ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ರಾತ್ರಿ 9 ಗಂಟೆವರೆಗೂ ದೇವಿ ದರ್ಶನಕ್ಕೆ ಅವಕಾಶವಿದೆ. ಇತ್ತ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ 1008 ಕೃಷ್ಣ ಭಕ್ತರಿಂದ ಸ್ವಾಮಿ ಶ್ರೀಕೃಷ್ಣಾಯ ನಮಃ ಮಂತ್ರ ಪಠಣ ನಡೆಯಲಿದೆ. ಗ್ರಹಣ ದೋಷಗಳ ಪರಿಹಾರಕ್ಕಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ. ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದರ್ಶನ ಸೇವೆಯಲ್ಲಿ ಬದಲಾವಣೆಯಾಗಲಿವೆ. ಮಧ್ಯಾಹ್ನ 12 ಗಂಟೆ ಬದಲು ಬೆಳಗ್ಗೆ 11 ಗಂಟೆಗೆ ಮಹಾಪೂಜೆ ನಡೆಯಲಿದೆ. ಸಂಜೆ 5 ಗಂಟೆ ಬಳಿಕ ದೇವರ ದರ್ಶನಕ್ಕೆ ಅವಕಾಶವಿರಲ್ಲ. ಮತ್ತೊಂದೆಡೆ ಐತಿಹಾಸಿಕ ಬಾದಾಮಿ ಬನಶಂಕರಿ ದೇಗುಲದಲ್ಲಿ ಯಾವುದೇ ಬಂದಿಲ್ಲ. 9:57ರ ಸ್ಪರ್ಶ ಕಾಲದಲ್ಲಿ 1:27ರ ಮೋಕ್ಷ ಕಾಲದ ಚಂದ್ರಗ್ರಹಣದವರೆಗೂ ದೇವಿಗೆ ನಿರಂತರ ಜಲಾಭಿಷೇಕ ಮಾಡಲಾಗುವುದು.
ಇತ್ತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ದೇಗುಲ ಸಂಜೆ 4 ಗಂಟೆವರೆಗೂ ಮಾತ್ರ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ. ಖಗ್ರಾಸ ಚಂದ್ರಗ್ರಹಣ ಹಿನ್ನೆಲೆ ಭಾನುವಾರ ಬೆಂಗಳೂರಿನ ಬಹುತೇಕ ದೇವಾಲಯಗಳು ಕ್ಲೋಸ್ ಇರಲಿವೆ. ಗವಿ ಗಂಗಾಧರೇಶ್ವರ ದೇವಾಲಯದಲ್ಲಿ ಶಿವನಿಗೆ ಅಭಿಷೇಕ ಮಾಡಿ ಬೆಳಗ್ಗೆ 11 ಗಂಟೆಗೆ ದೇವಸ್ಥಾನ ಬಂದ್ ಮಾಡಲಾಗುವುದು. ರಾತ್ರಿ 8:58ಕ್ಕೆ ಚಂದ್ರಗ್ರಹಣ ಪ್ರಕ್ರಿಯೆ ಆರಂಭವಾಗಲಿದ್ದು ರಾತ್ರಿ 11:01ರಿಂದ 12:23 ನಡುವೆ ಸಂಪೂರ್ಣ ಚಂದ್ರಗ್ರಹಣ ಜರುಗಲಿದೆ. ಈ ಪ್ರಕ್ರಿಯೆ ಬರಿಗಣ್ಣಿನಿಂದ ನೋಡಬಹುದು ಅಂತ ನೆಹರು ತಾರಾಲಯದ ನಿರ್ದೇಶಕ ಗುರುಪ್ರಸಾದ್ ಹೇಳಿದ್ದಾರೆ. ಈ ಒಂದು ಚಂದ್ರಗ್ರಹಣವನ್ನು ವೀಕ್ಷಿಸಲು 2 ಕಣ್ಣು ಸಾಕು. ಯಾವುದೇ ದೂರದರ್ಶಕ ಬೇಡ ಇದಕ್ಕೆ, ಅಥವಾ ಯಾವುದೇ ದೂರಬೀನ್ ಬೈನಾಕ್ಯುಲರ್ಸ್ ಬೇಡ. ತಮ್ಮ ಮನೆಗಳ ಮೇಲಿಂದಾನೇ ನೋಡಬಹುದು ಇದನ್ನು. ಭಾರತದ ಸರಕುಗಳ ಮೇಲೆ ಅಮೆರಿಕ 50% ಸುಂಕ ವಿಧಿಸಿದ್ರಿಂದ ಭಾರತ ಅಮೆರಿಕ ಸಂಬಂಧ ಹದಗೆಟ್ಟಿದೆ. ಇದರ ನಡುವೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಭಾರತದ ಪ್ರಧಾನಮಂತ್ರಿ ಮೋದಿಯನ್ನ ಆಪ್ತ ಸ್ನೇಹಿತ ಅಂತ ಬಣ್ಣಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೊಗಳಿಕೆಯನ್ನ ಪ್ರಧಾನಿ ಮೋದಿ ಕೂಡ ಟ್ವೀಟ್ ಮೂಲಕ ಶ್ಲಾಘಿಸಿದ್ದಾರೆ. ಕೆಲ ದಿನಗಳಿಂದ ಅಮೆರಿಕ ಅಧ್ಯಕ್ಷ ಟ್ರಂಪ್ ಸ್ವರ ಬದಲಾಗಿದೆ. ಮೋದಿ ನನ್ನ ಉತ್ತಮ ಸ್ನೇಹಿತ ಎಂದು ಕರೆಯುತ್ತಿದ್ದಾರೆ. ಟ್ರಂಪ್ ಭಾವನೆ ನಮ್ಮ ಸಂಬಂಧಗಳ ಸಕಾರಾತ್ಮಕತೆಯನ್ನು ನಾವು ಪೂರ್ಣ ಹೃದಯದಿಂದ ಪ್ರಶಂಸಿಸುತ್ತೇವೆ ಮತ್ತು ಬೆಂಬಲಿಸುತ್ತೇವೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಾರಿನ ಮೇಲೆ 10 ಕೇಸ್ಗಳಿವೆ. ಸೀಟ್ ಬೆಲ್ಟ್ ರಹಿತ ಚಾಲನೆ, ಓವರ್ ಸ್ಪೀಡ್, ಸಿಗ್ನಲ್ ಜಂಪ್ ಸೇರಿ ಸಂಚಾರ ನಿಯಮ ಉಲ್ಲಂಘನೆಯಡಿ ಕೇಸ್ ದಾಖಲಾಗಿದೆ. 2020ರಿಂದಲೂ ದಂಡ ಬಾಕಿ ಉಳಿಸಿಕೊಂಡಿದ್ದ ವಿಜಯೇಂದ್ರ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಆಗ್ತಿದ್ದಂತೆ 3,250 ರೂಪಾಯಿ ದಂಡ ಕಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಫೈನ್ ಪಾವತಿಗೆ 50% ಡಿಸ್ಕೌಂಟ್ ನೀಡುತ್ತಿದ್ದಂತೆ ಕೋಟಿ ರೂಪಾಯಿ ದಂಡ ವಸೂಲಾಗಿದೆ. 15 ದಿನಕ್ಕೆ 45 ಕೋಟಿ ದಾಟಿದ ದಂಡ ಪಾವತಿ ಪಡೆಯಲಾಗಿದೆ. 45 ಕೋಟಿ ರೂಪಾಯಿ 52,94,750 ರೂಪಾಯಿ ಬಾಕಿ ದಂಡ ವಸೂಲಾಗಿದೆ. ವಾಹನ ಮಾಲೀಕರಿಂದ 16,21,721 ಬಾಕಿ ಪ್ರಕರಣಗಳಿಗೆ ದಂಡ ಪಾವತಿಯಾಗಿದೆ. ಆಗಸ್ಟ್ 23ರಿಂದ ದಂಡ ಪಾವತಿಗೆ 50% ರಿಯಾಯಿತಿಯನ್ನು ರಾಜ್ಯ ಸರ್ಕಾರ ನೀಡಿದ್ದು ಸೆಪ್ಟೆಂಬರ್ 12ರವರೆಗೆ 50% ಡಿಸ್ಕೌಂಟ್ ಆಫರ್ ಇರಲಿದೆ. ನಟ ಪ್ರಥಮಿಗೆ ಬೆದರಿಕೆ ಆರೋಪದಲ್ಲಿ ಯಶಸ್ವಿನಿ ಗೌಡ ಸೇರಿ ಹಲವರ ವಿರುದ್ಧ ದೂರು ದಾಖಲಾಗಿದೆ. ಇಲ್ಲಸಲ್ಲದ ಹೇಳಿಕೆ ನೀಡಿ ಮಾನಹಾನಿ ಮಾಡುತ್ತಿದ್ದಾರೆಂದು ಪ್ರಥಮ್ ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆಗೆ ದೂರು ನೀಡಿದ್ದಾರೆ. ರಾಮಯ್ಯನಪಾಳ್ಯ ದೇವಸ್ಥಾನದಲ್ಲಿ ಗಲಾಟೆ ಸಂಬಂಧ ದೂರು ದಾಖಲಾಗಿತ್ತು. ಇದೇ ದೂರಿನ ಸಂಬಂಧ ಸುಳ್ಳು ಹೇಳಿಕೆ ನೀಡಿ ಧಮಕಿ ಹಾಕಿದ್ದಾರೆಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಬೆಂಗಳೂರಿನ ರಾಜಾಜಿನಗರದ ಮೋದಿ ಆಸ್ಪತ್ರೆ ರಸ್ತೆಯ ವೆಸ್ಟ್ ಆಫ್ ಕಾರ್ಡ್ ಜಂಕ್ಷನ್ನಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರರ ಪುತ್ಥಳಿ ಅನಾವರಣಗೊಳಿಸಲಾಗಿದೆ. ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ನಿರ್ಮಲಾನಂದ ಸ್ವಾಮೀಜಿ, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಈಶ್ವರ್ ಖಂಡ್ರೆ ಸೇರಿ ಹಲವು ನಾಯಕರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು.